Hello friends, next part in pointer is memory allocation of pointers. This is very important for 3 marks. Memory allocation is done in two ways. One is static allocation of memory, second one is dynamic allocation of memory. First, static allocation of memory. Okay, memory allocation means what? Okay, variables need some memory to store the values. Okay, ಸೊ ಈಗ ನೀವು ವೇರಿಯಬಲ್ ಡಿಕ್ಲೇರ್ ಮಾಡ್ತಾರಲ್ಲ ಇಂಟ್ ಎ ಆಫ್ 10. ಓಕೆ, ಅವಾಗ ಡಿಕ್ಲೇರ್ ಮಾಡಿದಾಗ ಏನಾಗುತ್ತೆ, ಮೆಮೊರಿ ಎಲೋಕೇಟ್ ಆಗುತ್ತೆ. ಓಕೆ, ಸೊ ಅಂದರೆ ಅದಕ್ಕೆ ಒಂದು ವ್ಯಾಲ್ಯೂ ಸೇವ್ ಮಾಡಲಿಕ್ಕೆ ಮೆಮೊರಿ ಬೇಕು. ಮೆಮೊರಿ ಸ್ಪೇಸ್ ಏನಾಗುತ್ತೆ, ಎಲೋಕೇಟ್ ಆಗುತ್ತೆ. ಆ ಒಂದು ವೇರಿಯಬಲಿಗೆ ಮೆಮೊರಿ ಸ್ಪೇಸ್ ಎಲೋಕೇಟ್ ಆಗುತ್ತೆ. ಸೊ ಮೆಮೊರಿ ಎಲೋಕೇಷನಲ್ಲಿ ಎರಡು ಮೆಥಡ್ಸ್ ಇದೆ. ಒಂದು ಸ್ಟ್ಯಾಟಿಕ್, ಇನ್ನೊಂದು ಡೈನಮಿಕ್. ಸ್ಟ್ಯಾಟಿಕ್ ಅಂತಂದರೆ ನೀವು ವ್ಯಾಲ್ಯೂ ಕೊಡೋಕ್ಕಿಂತ ಮೊದಲೇ ಪ್ರೋಗ್ರಾಮಲ್ಲಿ ನೀವು ವ್ಯಾಲ್ಯೂ ಇನ್ಪುಟ್ ಮಾಡೋಕ್ಕಿಂತ ಮೊದಲೇ ವ್ಯಾಲ್ಯೂ ಡಿಕ್ಲೇರ್ ಮಾಡೋದು, ಅದಕ್ಕೆ ಹೇಳ್ತೇವೆ ಸ್ಟ್ಯಾಟಿಕ್. ಎಕ್ಸಾಂಪಲ್ ಇಂಟ್ ಎ. ಓಕೆ, ನೀವು ಡಿಕ್ಲೇರ್ ಮಾಡಿದಾಗ ಏನಾಗುತ್ತೆ, ಅವಾಗೆ ಇಂಟು 2 ಬೈಟ್ಸ್ ಏನಾಗುತ್ತೆ, ಮೆಮೊರಿ ಸ್ಪೇಸ್ ಎಲೋಕೇಟ್ ಆಗುತ್ತೆ. ಡೈನಮಿಕ್ ಆದರೆ ನೀವು ಇದು ಕಂಪೈಲ್ ಮಾಡೋಕ್ಕಿಂತ ಮೊದಲೇ ಇದನ್ನು ಡಿಕ್ಲೇರ್ ಮಾಡಲಿಕ್ಕೆ ಏನು ಹೇಳ್ತೇವೆ, ಸ್ಟ್ಯಾಟಿಕ್ ಹೇಳ್ತೇವೆ. ಡೈನಮಿಕ್ ಅಂದರೆ ರನ್ ಮಾಡಬೇಕಾದ್ರೆ, ಪ್ರೋಗ್ರಾಮ್ ಕಂಪೈಲ್ ಮಾಡಿ ರನ್ ಮಾಡಬೇಕಾದ್ರೆ, ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆವಾಗ ನೀವು ಮೆಮೊರಿ ಎಲೋಕೇಟ್ ಆಗುತ್ತೆ. ಅದಕ್ಕೆ ಏನು ಹೇಳ್ತೇವೆ, ಡೈನಮಿಕ್ ಎಲೋಕೇಷನ್. ಇಲ್ಲಿ ನಾವು ಮೊದಲೇ ಕೊಟ್ಟಿರ್ತೇವೆ, ಡೈನಮಿಕಲ್ಲಿ ಮೊದಲೇ ಕೊಡಲ್ಲ, ಯಾವಾಗ ಬೇಕೋ ಆವಾಗಷ್ಟೇ ಎಲೋಕೇಟ್ ಮಾಡುತ್ತೆ. ಹೀಗೆ ಆ್ಯಡ್ ಆದಮೇಲೆ ಏನಾಗುತ್ತೆ, ಮೆಮೊರಿ ಅದು ಡಿ ಎಲೋಕೇಟ್ ಆಗುತ್ತೆ. ಓಕೆ, ಯಾವಾಗ ಬೇಕೋ ಆವಾಗ ಎಲೋಕೇಟ್ ಆಗುತ್ತೆ, ಯಾವಾಗ ಬೇಡ ಆವಾಗ ಡಿ ಎಲೋಕೇಟ್ ಆಗುತ್ತೆ ಡೈನಮಿಕಲ್ಲಿ. ಸ್ಟ್ಯಾಟಿಕಲ್ಲಿ ಏನಾಗುತ್ತೆ, ಓಕೆ, ಪ್ರೋಗ್ರಾಮ್ ಮುಗಿದ ತನಕ ಅಷ್ಟೇ ಇರುತ್ತೆ. ಈಗ ನೀವು ಇಲ್ಲಿ ಎ ಆಫ್ 100 ಕೊಟ್ಟಿದ್ದೇವೆ, ಸೊ 200 ಬೈಟ್ ಎಲೋಕೇಟ್ ಆಗುತ್ತೆ. ನೀವು ಸಪೋಸ್ ಒಂದು 5 ಯೂಸ್ ಮಾಡಿದರೆ ಉಳಿದದ್ದು 95 ಮೆಮೊರಿ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಸೊ ಸ್ಟ್ಯಾಟಿಕಲ್ಲಿ ಮೆಮೊರಿ ವೇಸ್ಟ್ ಆಗುತ್ತೆ. ಡೈನಮಿಕಲ್ಲಿ ನೀವು ಎಷ್ಟು ಒಂದು ತೊಗೊಳ್ಬೋದು, ಒಂದು ಮೆಮೊರಿ ತೊಗೊಳ್ಬೋದು, 2 ಲೊಕೇಶನ್ ತೊಗೊಳ್ಬೋದು, ಎಷ್ಟು ಲೊಕೇಶನ್ ತೊಗೊಳ್ಬೋದು, 1000 ಬಟ್ ಮೊದಲೇ ಡಿಕ್ಲೇರ್ ಮಾಡಲ್ಲ. ಓಕೆ, ಯಾವಾಗ ಬೇಕೋ ಆವಾಗಷ್ಟೇ ಎಲೋಕೇಟ್ ಮಾಡ್ತೇವೆ. ಓಕೆ, ಮತ್ತೆ ಬೇಕಂದ್ರೆ ಮತ್ತೆ ಎಲೋಕೇಟ್ ಮಾಡ್ತೇವೆ. ಓಕೆ, ಬೇಕಂದ್ರೆ ಅಷ್ಟೇ ಎಲೋಕೇಟ್ ಆಗುತ್ತೆ, ಬೇಡ ಅಂದರೆ ಎಲೋಕೇಟ್ ಆಗಲ್ಲ. ಓಕೆ, ಅವಾಗ ಏನಾಗುತ್ತೆ, ಮೆಮೊರಿ ಸ್ಪೇಸು ಉಳಿತಾಯ ಆಗುತ್ತೆ, ವೇಸ್ಟ್ ಆಗೋದಿಲ್ಲ. ಸೊ ಸ್ಟ್ಯಾಟಿಕ್ allocation of memory. Static memory allocation refers to the process of allocating memory during the compilation of the program, that is before program is executed. ನೀವು ಕಂಪೈಲ್ ಮಾಡೋಕ್ಕಿಂತ ಮೊದಲೇ, ರನ್ ಮಾಡೋಕ್ಕಿಂತ ಮೊದಲೇ ಏನು ಮಾಡಬೇಕು, ನೀವು ಡಿಕ್ಲೇರ್ ಮಾಡಬೇಕು. ಓಕೆ, ಅದೇ ಮೆಮೊರಿ ಎಲೋಕೇಟ್ ಮಾಡಬೇಕು. ಈಗ ಇಲ್ಲಿ ಇಂಟ್ ಎ ಅಂತ ಕೊಟ್ಟರೆ ಏನಾಗುತ್ತೆ, ಎಲೋಕೇಟ್ಸ್ 2 ಬೈಟ್ಸ್ ಆಫ್ ಮೆಮೊರಿ ಸ್ಪೇಸ್ ಡ್ಯೂರಿಂಗ್ ದ ಕಂಪೈಲೇಷನ್. ಸೊ ಏನಾಗುತ್ತೆ, 2 ಬೈಟ್ ಅಷ್ಟು ಸ್ಪೇಸು ಎಲೋಕೇಟ್ ಆಗುತ್ತೆ. ನೀವು ಎ ಆಫ್ 100 ಕೊಟ್ಟಿದ್ದರೆ ಇಂಟ್ ಇದ್ರೆ ಏನಾಗುತ್ತೆ, 200 ಬೈಟ್ಸ್ ಎಲೋಕೇಟ್ ಆಗುತ್ತೆ. ಓಕೆ, ಹೀಗೆ ಡೈನಮಿಕ್ allocation of memory. Dynamic memory allocation refers to the process of allocating memory during the execution of the program or at the run time. ನೀವು ರನ್ ಮಾಡಬೇಕಾದ್ರೆ ಅಥವಾ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಅವಾಗೆ ಏನಾಗುತ್ತೆ, ಮೆಮೊರಿ ಎಲೋಕೇಟ್ ಆಗುತ್ತೆ. ಮೆಮೊರಿ ಸ್ಪೇಸ್ ಎಲೋಕೇಟೆಡ್ ವಿತ್ ದಿಸ್ ಮೆಥಡ್ ಈಸ್ ನಾಟ್ ಫಿಕ್ಸ್ಡ್. ಅಂದರೆ ಎಷ್ಟು ಮೆಮೊರಿ ಅಂತ ನಾವು ಮೊದಲೇ ಹೇಳಲ್ಲ, ಬಟ್ ಏನಾಗುತ್ತೆ, ಇದರಲ್ಲಿ ಸ್ಟ್ಯಾಟಿಕಲ್ಲಿ ನಾವು ಮೊದಲೇ ಹೇಳ್ತೇವೆ ಇಂಟ್ ಎ ಆಫ್ 100 ಅಂದರೆ 100 ಲೊಕೇಶನ್ ಅಂತ. ಓಕೆ, ಬಟ್ ಇಲ್ಲಿ ಡೈನಮಿಕಲ್ಲಿ ಮೊದಲೇ ನಾವು ಹೇಳಲ್ಲ ಎಷ್ಟು ಅಂತ. ಅಂದರೆ ಯಾವಾಗ ಬೇಕೋ ಆವಾಗ ತೊಗೊಳುತ್ತೆ. ಓಕೆ, ಎಷ್ಟು ಬೇಕೋ ಅಷ್ಟೇ ಎಲೋಕೇಟ್ ಮಾಡುತ್ತೆ. C++ support dynamic allocation and deallocation of objects using new and delete operators. ಓಕೆ, ಡೈನಮಿಕ್ allocation ಮತ್ತು deallocation, ಓಕೆ, ನ್ಯೂ ಮತ್ತು ಡಿಲೀಟ್ ಆಪ್ರೇಟರ್ಸ್ ಅದರ ಮೂಲಕ ನಾವೇನು ಮಾಡ್ತೇವೆ, ಎಲೋಕೇಟ್ ಮತ್ತು ಡಿಎಲೋಕೇಟನ್ನು ಮಾಡ್ತೇವೆ. ಓಕೆ, ನ್ಯೂ ಅಂದಾಗೆ ಎಲೋಕೇಟ್ ಆಗುತ್ತೆ, ಡಿಲೀಟ್ ಅಂದರೆ ಬ್ಯಾಡ್ ಅಂದಮೇಲೆ ಏನಾಗುತ್ತೆ, ಡಿಎಲೋಕೇಟ್ ಆಗುತ್ತೆ. ದೀಸ್ ಆಪ್ರೇಟರ್ಸ್ ಎಲೋಕೇಟ್ ಮೆಮೊರಿ ಫಾರ್ ಆಬ್ಜೆಕ್ಟ್ಸ್ ಫ್ರಮ್ ಎ ಪೂಲ್ ಕಾಲ್ಡ್ ಫ್ರೀ ಸ್ಟೋರ್. ಅಂದರೆ ಫ್ರೀ ಸ್ಟೋರಲ್ಲಿ ಮೆಮೊರಿ ಸ್ಪೇಸ್ ಇರುತ್ತೆ, ಅಲ್ಲಿಂದ ಏನು ಮಾಡ್ತೇವೆ, ನಾವು ಮೆಮೊರಿನ ಎಲೋಕೇಟ್ ಮಾಡ್ತೇವೆ. The new operator calls the special function operator new, and delete operators call the special function operator delete. Okay, so new operator ನಾವು ಯೂಸ್ ಮಾಡ್ತೇವೆ. ಓಕೆ, ನ್ಯೂ ಆಪ್ರೇಟರ್ ಫಂಕ್ಷನ್ ನಾವು ಯೂಸ್ ಮಾಡ್ತೇವೆ ಯಾವಾಗ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ. ಸೊ ಡಿಲೀಟ್ ಆಪ್ರೇಟರ್ ಯೂಸ್ ಮಾಡ್ತೇವೆ, ನಿಮಗೆ ಡಿಲೀಟ್ ಮಾಡಬೇಕಂದ್ರೆ ಆವಾಗ ನಾವು ಡಿಲೀಟ್ ಆಪ್ರೇಟರನ್ನು ಯೂಸ್ ಮಾಡ್ತೇವೆ. ಫಸ್ಟ್ ನ್ಯೂ ಆಪ್ರೇಟರ್.
we can allocate storage for a variable while program is running by using new operator. ಓಕೆ, ಏನು ಮಾಡ್ಬೋದು, ಮೆಮೊರಿನ ಎಲೋಕೇಟ್ ಮಾಡ್ಬೋದು. ಓಕೆ, ವೇರಿಯೇಬಲ್ಗೆ ಮೆಮೊರಿ ಎಲೋಕೇಟ್ ಮಾಡ್ಬೋದು ಯಾವಾಗ ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ. ಓಕೆ, ಸ್ಟಾರ್ಟಿಂಗ್ ಕೊಡಲ್ಲ, ಯಾವಾಗ ಪ್ರೋಗ್ರಾಮ್ ರನ್ ಮಾಡ್ತೇವೆ ಆವಾಗ ಏನಾಗುತ್ತೆ, ಮೆಮೊರಿ ಎಲೋಕೇಟ್ ಆಗುತ್ತೆ. ಓಕೆ, ನ್ಯೂ ಆಪರೇಟರ್ ಮೂಲಕ ಏನು ಮಾಡ್ಬೋದು, ನಾವು ಮೆಮೊರಿನ ಎಲೋಕೇಟ್ ಮಾಡ್ಬೋದು. ಇಟ್ ಈಸ್ ಯೂಸ್ ಟು ಎಲೋಕೇಟ್ ಮೆಮೊರಿ ವಿತೌಟ್ ಹ್ಯಾವಿಂಗ್ ಟು ಡಿಫೈನ್ ವೇರಿಯೇಬಲ್ಸ್. ಓಕೆ, ನಾವು ಫಸ್ಟಿಗೆ ನಾವು ಡಿಕ್ಲೇರ್ ಮಾಡಲ್ಲ, ಇಂಟ್ ಎ ಆಫ್ 10 ಹೀಗೆ ಡಿಕ್ಲೇರ್ ಮಾಡಲ್ಲ. ಓಕೆ ಓಕೆ ಅದು ಸಹ ನಾವೇನು ಮಾಡ್ಬೋದು, ಮೆಮೊರಿನ ಎಲೋಕೇಟ್ ಮಾಡ್ಬೋದು ಡೈನಾಮಿಕ್ ಆಗಿ. ಆ್ಯಂಡ್ ದೆನ್ ಮೇಕ್ ಪಾಯಿಂಟರ್ಸ್ ಪಾಯಿಂಟ್ ಟು ದೆಮ್. ಆವಾಗ ನೀವು ಪಾಯಿಂಟರ್ಸ್ ಮೂಲಕ ಏನು ಮಾಡ್ಬೋದು, ಆ ಒಂದು ಮೆಮೊರಿ ಎಲೋಕೇಟನ್ನು ಪಾಯಿಂಟ್ ಮಾಡ್ಬೋದು. ದ ಫಾಲೋವಿಂಗ್ ಕೋಡ್ ಡೆಮೋನ್ಸ್ಟ್ರೇಟ್ ಹೌ ಟು ಎಲೋಕೇಟ್ ಮೆಮೊರಿ ಫಾರ್ ಡಿಫರೆಂಟ್ ವೇರಿಯೇಬಲ್ಸ್. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಹೇಗೆ ನೀವು ಮೆಮೊರಿನ ಎಲೋಕೇಟ್ ಮಾಡ್ತೀವಿ ಪಾಯಿಂಟರ್ಸಿಗೆ. ಟು ಎಲೋಕೇಟ್ ಮೆಮೊರಿ ಟೈಪ್ ಇಂಟಿಜರ್. ನಿಮಗೆ ಇಂಟ್ ಟೈಪ್ ಮೆಮೊರಿನ ಎಲೋಕೇಟ್ ಮಾಡಬೇಕಂದ್ರೆ ಫಸ್ಟಿಗೆ ಏನು ಮಾಡಬೇಕು, ಪಾಯಿಂಟರ್ನ ಡಿಕ್ಲೇರ್ ಮಾಡಬೇಕು. ಸ್ಟಾರ್ ಪಿ ನಂಬರ್ ಅದೊಂದು ಪಾಯಿಂಟರ್ ವೇರಿಯೇಬಲ್. ಆಮೇಲೆ ಪಿ ನಂಬರ್ ಈಕ್ವಲ್ ಟು ನ್ಯೂ ಇಂಟ್. ಅವಾಗ ಏನಾಗುತ್ತೆ, ಇಂಟ್ ಅಂದರೆ 2 ಬೈಟ್ ಅಲ್ಲ, ಸೊ 2 ಬೈಟ್ ಏನಾಗುತ್ತೆ, ಮೆಮೊರಿ ಎಲೋಕೇಟ್ ಆಗುತ್ತೆ. ದ ಫಸ್ಟ್ ಲೈನ್ ಡಿಕ್ಲೇರ್ಸ್ ದ ಪಾಯಿಂಟರ್. ಇದು ಈ ಲೈನ್ ಏನು ಹೇಳುತ್ತೆ, ಪಾಯಿಂಟರು ಡಿಕ್ಲೇರ್ ಆಗಿದೆ. ಇಲ್ಲಿ ಸ್ಟಾರ್ ಇದೆ ಅಂದರೆ ಅದು ಪಾಯಿಂಟರ್ ಪಿ ನಂಬರ್. ದ ಸೆಕೆಂಡ್ ಲೈನ್ ದೆನ್ ಎಲೋಕೇಟ್ಸ್ ಮೆಮೊರಿ ಫಾರ್ ಎನ್ ಇಂಟಿಜರ್. ಸೊ ಸೆಕೆಂಡ್ ಲೈನ್ ಏನು ಮಾಡುತ್ತೆ, ಮೆಮೊರಿ ಎಲೋಕೇಟ್ ಆಗುತ್ತೆ, ಯಾವುದು ಇಂಟ್ ಟೈಪ್. ಆ್ಯಂಡ್ ದೆನ್ ಮೇಕ್ಸ್ ಪಿ ನಂಬರ್ ಪಾಯಿಂಟ್ ಟು ದ ನ್ಯೂ ಮೆಮೊರಿ. ಅವಾಗ ಏನಾಗುತ್ತೆ, ಪಿ ನಂಬರು ಹೊಸ ಮೆಮೊರಿಗೆ ಏನಾಗುತ್ತೆ, ಲಿಂಕ್ ಆಗುತ್ತೆ, ಪಾಯಿಂಟ್ ಆಗುತ್ತೆ. ಟು ಎಲೋಕೇಟ್ ಮೆಮೊರಿ ಫಾರ್ ಅರೇ ಡಬಲ್ ಸ್ಟಾರ್ DPTR ನ್ಯೂ ಡಬಲ್ ಆಫ್ 25. ಓಕೆ, ನೀವು ಅರೇಯನ್ನು ಕೊಡಬೇಕಂದ್ರೂ ಏನು ಮಾಡಬೇಕು, ಫಸ್ಟಿಗೆ ಡಿಕ್ಲೇರ್ ಮಾಡಿ. ಓಕೆ, ಸೊ ಏನಾಗುತ್ತೆ, 25 ಏನಾಗುತ್ತೆ, ಮೆಮೊರಿ ಎಲೋಕೇಶನ್ ಆಗುತ್ತೆ. ಟು ಎಲೋಕೇಟ್ ಡೈನಾಮಿಕ್ ಸ್ಟ್ರಕ್ಚರ್ ವೇರಿಯೇಬಲ್ಸ್ ಆರ್ ಆಬ್ಜೆಕ್ಟ್ ಸ್ಟೂಡೆಂಟ್ SP ಈಕ್ವಲ್ ಟು ನ್ಯೂ ಸ್ಟೂಡೆಂಟ್. ಓಕೆ, ಟು ಎಲೋಕೇಟ್ ಡೈನಾಮಿಕ್ ಸ್ಟ್ರಕ್ಚರ್ ವೇರಿಯೇಬಲ್ ಆರ್ ಆಬ್ಜೆಕ್ಟ್. ಓಕೆ, ಇಲ್ಲಿ ಸ್ಟೂಡೆಂಟ್ ಎಂಬುದು ಕ್ಲಾಸು. ಓಕೆ, ಸ್ಟೂಡೆಂಟ್ ಎಂಬುದು ಕ್ಲಾಸು, SP ಆಬ್ಜೆಕ್ಟ್ ಈಕ್ವಲ್ ಟು ನ್ಯೂ ಸ್ಟೂಡೆಂಟ್, ನ್ಯೂ ಕ್ಲಾಸ್ ನೇಮ್ ಇದು. ಓಕೆ, ಹೇಗೆ ನೀವು ಕ್ಲಾಸಲ್ಲಿ ಕ್ಲಾಸ್ ನೇಮ್ ಕೊಡ್ತೀವಿ, ಆಮೇಲೆ ಡೇಟಾ ಮೆಂಬರ್ಸ್ ಎಲ್ಲ ಕೊಡ್ತೀವಿ, ಮೆಂಬರ್ ಫಂಕ್ಷನ್ಸು ಪ್ರೈವೇಟು ಪಬ್ಲಿಕ್ ಎಲ್ಲ ಕೊಡ್ತೀವಿ. ಸೊ ಅದೇ ಟೈಪ್ ಅದರಲ್ಲಿ ನೀವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ಅದೇ ಟೈಪಲ್ಲಿ ಇಲ್ಲೂ ಸಹ ನೀವೇನು ಮಾಡ್ಬೋದು, ನ್ಯೂ ಆಪರೇಟರ್ ಮೂಲಕ ಡೈನಾಮಿಕ್ ಆಗಿ ನೀವೇನು ಮಾಡ್ಬೋದು, ಮೆಮೊರಿನ ಎಲೋಕೇಟ್ ಮಾಡ್ಬೋದು, ಆಬ್ಜೆಕ್ಟನ್ನು ಡಿಕ್ಲೇರ್ ಮಾಡ್ಬೋದು. ಆವಾಗ ಏನಾಗುತ್ತೆ, SP ಏನಾಗುತ್ತೆ, ಆ ಆಬ್ಜೆಕ್ಟಿಗೆ ಮೆಮೊರಿ ಎಲೋಕೇಟ್ ಆಗುತ್ತೆ. Delete operator. The delete operator is used to destroy the variable space which has been created by using the new operator dynamically. ನೀವು ನ್ಯೂ ಆಪರೇಟರ್ ಇಂದ ಏನು ಮಾಡ್ತೀವಿ, ನೀವು ಸ್ಪೇಸನ್ನು ವೇರಿಯೇಬಲ್ ಸ್ಪೇಸನ್ನು ಕ್ರಿಯೇಟ್ ಮಾಡ್ತೀವಿ. ಈಗ ನಿಮ್ಗೆ ಆ ವೇರಿಯೇಬಲ್ಸ್, ಸೊ ನಿಮಗೆ ಅದರದ್ದು ಕೆಲಸ ಮುಗೀತು. ಓಕೆ, ಈಗ ಮತ್ತೆ ಅದರದ್ದು ಯೂಸ್ ಇಲ್ಲ. ಅವಾಗ ಏನು ಮಾಡ್ಬೋದು, ನೀವು ಆ ವೇರಿಯೇಬಲ್ ಸ್ಪೇಸನ್ನು ಡಿಸ್ಟ್ರಾಯ್ ಮಾಡ್ಬೋದು. ಓಕೆ, ಡಿಸ್ಟ್ರಾಯ್ ದ ವೇರಿಯೇಬಲ್ ಸ್ಪೇಸ್ ವಿಚ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಯೂಸಿಂಗ್ ನ್ಯೂ ಆಪರೇಟರ್ ಡೈನಾಮಿಕಲಿ. ಯೂಸ್ ಡಿಲೀಟ್ ಆಪರೇಟರ್ ಟು ಫ್ರೀ ಡೈನಾಮಿಕ್ ಮೆಮೊರಿ. ಓಕೆ, ಸೊ ಏನು ಮಾಡ್ಬೋದು, ನೀವು ಡಿಲೀಟ್ ಆಪರೇಟರ್ ಮೂಲಕ ಏನು ಮಾಡ್ಬೋದು, ಡೈನಾಮಿಕ್ ಮೆಮೊರಿಯನ್ನು ಫ್ರೀ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಡಿಲೀಟ್ IPTR ಒಂದು ಪಾಯಿಂಟರ್ ವೇರಿಯೇಬಲ್, ಅದನ್ನು ಡಿಲೀಟ್ ಮಾಡ್ತೀವಿ. ಟು ಫ್ರೀ ಡೈನಾಮಿಕ್ ಅರೇ ಮೆಮೊರಿ ಡಿಲೀಟ್ ಸಬ್ಸ್ಕ್ರಿಪ್ಟ್ DPTR. ಸಪೋಸ್ ನೀವು ಅರೇಯನ್ನು ನೀವು ಡಿಲೀಟ್ ಮಾಡಬೇಕಂದ್ರೆ ಡಿಲೀಟ್ ಸಬ್ಸ್ಕ್ರಿಪ್ಟ್ ಕೊಡಬೇಕು, ಅಂದರೆ ಏನಾಗುತ್ತೆ, ಅದು ಅರೇ ಆಗುತ್ತೆ. ಆಮೇಲೆ ವೇರಿಯೇಬಲ್ ನೇಮ್, ಸೊ ಏನಾಗುತ್ತೆ, ಅರೇ ವೇರಿಯೇಬಲ್ ನೇಮ್ ಏನಾಗುತ್ತೆ, ಡಿಎಲೋಕೇಟ್ ಆಗುತ್ತೆ, ಅದು ಫ್ರೀ ಆಗುತ್ತೆ. ಟು ಫ್ರೀ ಡೈನಾಮಿಕ್ ಸ್ಟ್ರಕ್ಚರ್ ಡಿಲೀಟ್ ಸ್ಟ್ರಕ್ಚರ್. ಓಕೆ, ನೀವು ಸ್ಟ್ರಕ್ಚರನ್ನು ನೀವು ಡಿಲೀಟ್ ಮಾಡಬೇಕು. ಹೇಗೆ ಕ್ಲಾಸ್ ಇದೆ ಅದೇ ಟೈಪಲ್ಲಿ ಸ್ಟ್ರಕ್ಚರ್ ಇದೆ. ಸೊ ನೀವು ಸ್ಟ್ರಕ್ಚರ್ನ ಡಿಲೀಟ್ ಮಾಡಬೇಕಂದ್ರೆ ಡಿಲೀಟು ಸ್ಟ್ರಕ್ಚರ್ ಅಂತ ಕೊಟ್ಟರೆ ಏನಾಗುತ್ತೆ, ಸ್ಟ್ರಕ್ಚರ್ ಏನಾಗುತ್ತೆ, ಡಿಎಲೋಕೇಟ್ ಆಗುತ್ತೆ. ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಮೆಮೊರಿ ಎಲೋಕೇಶನ್ ಆ್ಯಂಡ್ ಡೈನಾಮಿಕ್ ಮೆಮೊರಿ ಎಲೋಕೇಶನ್. ಫಸ್ಟ್, ಮೆಮೊರಿ ಸ್ಪೇಸ್ ಇಸ್ ಎಲೋಕೇಟೆಡ್ ಬಿಫೋರ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್. ಇನ್ನು ಸ್ಟ್ಯಾಟಿಕ್ಲಿ ಏನಾಗುತ್ತೆ, ಮೆಮೊರಿ ಸ್ಪೇಸು ಎಕ್ಸಿಕ್ಯೂಷನ್ ಆಗೋದು ಮೊದಲೇ ಆಗುತ್ತೆ. ಡೈನಾಮಿಕ್ ಮೆಮೊರಿ ಎಲೋಕೇಶನ್ ಯಾವಾಗುತ್ತೆ, ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ, ಪ್ರೋಗ್ರಾಮ್ ರನ್ ಮಾಡಿದಾಗೆ ಅವಾಗ ಏನಾಗುತ್ತೆ, ಮೆಮೊರಿ ಎಲೋಕೇಟ್ ಆಗುತ್ತೆ. ಇದು ಮೊದಲೇ ಆಗುತ್ತೆ, ಎಕ್ಸಿಕ್ಯೂಷನ್ ಆಗೋದು ಮೊದಲೇ ಆಗುತ್ತೆ.
ಮೆಮೊರಿ ಸ್ಪೇಸ್ ಅಲೋಕೇಟೆಡ್ ಈಸ್ ಫಿಕ್ಸ್. ಸೊ ಮೆಮೊರಿ ಸ್ಪೇಸ್ ಏನಿದೆ ಫಿಕ್ಸ್ ಇದೆ. ನೀವು ಇಂಟ್ ಎ ಅಂತ ಕೊಟ್ಟಾಗ 2 ಬೈಟ್ಸು ಫಿಕ್ಸ್ ಆಯಿತು. ಇಂಟ್ ಎ ಆಫ್ 100 ಕೊಟ್ಟರೆ ಅದು 200 ಬೈಟ್ಸು ಫಿಕ್ಸ್ ಆಗುತ್ತೆ. ಬಟ್ ಇಲ್ಲಿ ಮೆಮೊರಿ ಫಿಕ್ಸ್ ಆಗೋದಿಲ್ಲ. ಯಾವಾಗ ಬೇಕು ಆವಾಗ ಅಷ್ಟೇ ನೀವು ನ್ಯೂ ಆಪರೇಟರ್ ಮೂಲಕ ಏನು ಮಾಡ್ತೀವಿ, ಅಲೋಕೇಟ್ ಮಾಡ್ತೇವೆ. ಮೆಮೊರಿ ಸ್ಪೇಸ್ ಅಲೋಕೇಟೆಡ್ ಈಸ್ ನಾಟ್ ಫಿಕ್ಸ್ಡ್. ಸ್ಟ್ಯಾಟಿಕಲ್ಲಿ ಥರ್ಡ್ ಡಿಫರೆನ್ಸು, ಮೋರ್ ಮೆಮೊರಿ ಸ್ಪೇಸ್ ಇಸ್ ರಿಕ್ವೈರ್ಡ್. ಸೊ ಇಲ್ಲೇನಾಗುತ್ತೆ, ಹೆಚ್ಚು ಸ್ಪೇಸ್ ಬೇಕಾಗುತ್ತೆ. ಸೊ ನೀವೀಗ ಇಂಟು ಎ ಆಫ್ 100 ಕೊಟ್ಟರೆ ಏನಾಯಿತು, 200 ಬೈಟ್ ಸ್ಪೇಸ್ ಬೇಕು. ಓಕೆ, ಸೊ ಲೆಸ್ ಮೆಮೊರಿ ಸ್ಪೇಸ್ ಇಸ್ ರಿಕ್ವೈರ್ಡ್. ಈಗ ಸಪೋಸ್ ನಿಮಗೆ 5 ನಂಬರ್ಸ್ ಇದೆ, ಅವಾಗ ಏನಾಗುತ್ತೆ, ಇಂಟ್ ಇದ್ದರೆ 10 ಬೈಟ್ಸಲ್ಲೇ ಕೆಲಸ ಆಗುತ್ತೆ. ಸೊ ಇಲ್ಲಿ ನೀವು 100 ಕೊಟ್ಟಿದ್ದೇವೆ, ಎ ಆಫ್ 100 ಕೊಟ್ಟಿದ್ದೇವೆ. ಸೊ 200 ಬೈಟ್ ಬೇಕು. ನೀವು 5 ಯೂಸ್ ಮಾಡಿದರೆ ಸೊ 10 ಮೆಮೊರಿ ಸ್ಪೇಸ್ ಅಷ್ಟೇ ಲೊಕೇಟ್ ಆಗುತ್ತೆ, ಉಳಿದದ್ದು ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಹೆಚ್ಚು ಸ್ಪೇಸ್ ಬೇಕಾಗುತ್ತೆ, ಇಲ್ಲಿ ಕಡಿಮೆ ಸ್ಪೇಸ್ ಬೇಕಾಗುತ್ತೆ. ಮೆಮೊರಿ ಅಲೋಕೇಶನ್ ಫ್ರಮ್ ಸ್ಟ್ಯಾಕ್ ಏರಿಯಾ. ಓಕೆ, ಮೆಮೊರಿ ಅಲೋಕೇಶನ್ ಎಲ್ಲಿಂದ ಆಗುತ್ತೆ, ಸ್ಟ್ಯಾಕ್ ಏರಿಯಿಂದ ಆಗುತ್ತೆ. ಓಕೆ, ನೀವು ಇಂಟ್ ಎ ಆಫ್ 10 ಇಂಟ್ ಎ ಕೊಟ್ಟರೆ ಆ 2 ಬೈಟ್ಸ್ ಎಲ್ಲಿಂದ ಬರುತ್ತೆ, ಸ್ಟ್ಯಾಕ್ ಏರಿಯಾದಿಂದ ಬರುತ್ತೆ. ಮೆಮೊರಿ ಸ್ಪೇಸ್ ಫ್ರಮ್ ಹೀಪ್ ಏರಿಯಾ. ಡೈನಮಿಕ್ ಮೆಮೊರಿ ಏನಾಗುತ್ತೆ, ಅಲೋಕೇಶನ್ನು ಮೆಮೊರಿ ಸ್ಪೇಸ್ ಎಲ್ಲಿಂದ ಬರುತ್ತೆ, ಫ್ರಮ್ ಹೀಪ್ ಏರಿಯಾ. ಹೀಪ್ ಏರಿಯಾ ಅಂತ ಹೇಗೆ ಸ್ಟ್ಯಾಕ್ ಇದೆ ಅದೇ ಟೈಪಲ್ಲಿ ಹೀಪ್ ಏರಿಯಾ ಇದೆ. ಓಕೆ, ನೆಕ್ಸ್ಟ್ ಫ್ರೀ ಸ್ಟೋರ್ ಹೀಪ್ ಮೆಮೊರಿ. ಇಲ್ಲಿ ನೀವು ಹೀಪ್ ಮೆಮೊರಿ ಹೇಳಿದ್ರಲ್ಲ, ಫ್ರೀ ಸ್ಟೋರ್ ಈಸ್ ಎ ಪೂಲ್ ಆಫ್ ಮೆಮೊರಿ ಅವೈಲೇಬಲ್. ಓಕೆ, ಅದು ಏನಾಗುತ್ತೆ, ಫ್ರೀ ಸ್ಟೋರಲ್ಲಿ ಭಾಳಷ್ಟು ಮೆಮೊರಿ ಅವೈಲೇಬಲ್ ಇರುತ್ತೆ. ಟು ಎಲೋಕೇಟ್ ಆ್ಯಂಡ್ ಡಿಅಲೋಕೇಟ್ ಸ್ಟೋರೇಜ್. ಯಾವಾಗ ಬೇಕು ಅವಾಗ ಏನು ಮಾಡ್ಬೋದು, ಎಲೋಕೇಟ್ ಮಾಡ್ಬೋದು. ಬ್ಯಾಡ್ ಅಂದಾಗೆ ಮತ್ತು ವಾಪಸ್ಸು ಅಲ್ಲೇ ಇಡ್ಬೋದು. allocate and deallocate storage for the objects during the execution of the memory. ಓಕೆ, ಯಾವಾಗ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಮಾತ್ರ ನಾವೇನು ಮಾಡ್ತೇವೆ, ಡೈನಮಿಕ್ ಆಗಿ ಅಲೋಕೇಟ್ ಮತ್ತು ಡಿಅಲೋಕೇಟ್ ಮಾಡ್ತೇವೆ. ನೆಕ್ಸ್ಟ್ ಲಾಸ್ಟ್, ಮೆಮೊರಿ ಲೀಕ್. ಇಫ್ ದ ಆಬ್ಜೆಕ್ಟ್ಸ್ ದಟ್ ಆರ್ ಅಲೋಕೇಟೆಡ್ ಮೆಮೊರಿ ಡೈನಮಿಕಲಿ ಆರ್ ನಾಟ್ ಡಿಲೀಟೆಡ್ ಯೂಸಿಂಗ್ ಡಿಲೀಟ್. ಓಕೆ, ದ ಮೆಮೊರಿ ಬ್ಲಾಕ್ಸ್ ರಿಮೇನ್ಸ್ ಆಕ್ಯುಪೈಡ್ ಇವನ್ ಎಟ್ ದ ಎಂಡ್ ಆಫ್ ದ ಪ್ರೋಗ್ರಾಮ್. ನೀವು ಡಿಲೀಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಅದು ಮೆಮೊರಿ ಏನಾಗುತ್ತೆ, ಫುಲ್ ಆಗುತ್ತೆ. ಓಕೆ, ಪ್ರೋಗ್ರಾಮ್ ಮುಗಿತಂಗೂ ಏನಾಗುತ್ತೆ, ಹಾಗೇ ಇರುತ್ತೆ. ಸಚ್ ಮೆಮೊರಿ ಬ್ಲಾಕ್ಸ್ ಆರ್ ನೋನ್ ಆಸ್ ಓಪನ್ಡ್ ಮೆಮೊರಿ ಬ್ಲಾಕ್ಸ್. ಅದಕ್ಕೆ ಹೇಳ್ತೇವೆ ನಾವು ಓಪನ್ಡ್ ಮೆಮೊರಿ ಬ್ಲಾಕ್ಸ್ ಹೇಳ್ತೇವೆ. ದೀಸ್ ಓಪನ್ಡ್ ಮೆಮೊರಿ ಬ್ಲಾಕ್ಸ್ ವೆನ್ ಇನ್ಕ್ರೀಸಸ್ ಇನ್ ನಂಬರ್ ಬ್ರಿಂಗ್ ಅಡ್ವರ್ಸ್ ಇಫೆಕ್ಟ್ ಆನ್ ದ ಸಿಸ್ಟಮ್. ಏನಾಗುತ್ತೆ, ನೀವು ಎಲೋಕೇಟ್ ಮಾಡ್ತಾ ಹೋಗ್ತೇವೆ, ಅವಾಗ ಏನಾಗುತ್ತೆ, ಫುಲ್ ಆಗಿಬಿಡುತ್ತೆ. ಓಕೆ, ಸೊ ಅಂಥ ಸಿಚುವೇಶನ್ ಏನಿರುತ್ತೆ, ನಾವು ಮೆಮೊರಿ ಲೀಕ್ ಹೇಳ್ತೇವೆ. ಓಕೆ, ಮೆಮೊರಿ ಹೆಚ್ಚಾಗ್ತಾ ಹೋದಂಗೆ ಏನಾಗುತ್ತೆ, ಅದು ಅವಾಗ ಫುಲ್ ಆಗಿಬಿಡುತ್ತೆ, ಅವಾಗ ಏನಾಗುತ್ತೆ, ಲೀಕ್ ಆಗುತ್ತೆ. ಸೊ ಅಂಥ ಸಿಚುವೇಶನ್ಗೆ ಏನು ಹೇಳ್ತೇವೆ, ನಾವು ಮೆಮೊರಿ ಲೀಕ್ ಅಂತ ಹೇಳ್ತೇವೆ. ಓಕೆ, ಸೊ ದಿಸ್ ಅಬೌಟ್ ದ ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್ ಮೆಮೊರಿ. ಓಕೆ, in next video we will study pointers and structures. Thank you.